ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಾಗಡಿಲಿ ಒಂದು ಫಂಕ್ಷನ್ ಇದೆ ಬೆಳಗುಂಬದಲ್ಲಿ, ಅಂದರೆ ಊರಹಬ್ಬ. ಅದಕ್ಕೆ ಹೋಗ್ತಾ ಇದ್ವಿ. ರೋಡ್ ಬೇರೆ ಸರಿ ಇಲ್ವಲ್ಲ, ಹಾಗಾಗಿ ಇವ್ರಿಗೆ ಓಡಿಸಿ ಕೈ ನೋವು ಬರುತ್ತೆ ಅಂತ ನಾನು ಸ್ವಲ್ಪ ಹೊತ್ತು ಓಡಿಸ್ತೀನಿ ಅಂತ ಹೇಳಿಬಿಟ್ಟು ಈಸ್ಕೊಂಡಿದ್ದೀನಿ ತಾವರೆಕೆರೆ ಬಿಟ್ಟ ಮೇಲೆ. ರೋಡು ಆದರೂ ಸ್ವಲ್ಪ ಸರಿಗಿರಲಿಲ್ಲ. ಆದರೂ ನಾನು ಹಾಗೆ ಓಡಿಸಿ ಭಾಳ ದಿನ ಆಗಿತ್ತು, ಓಡಿಸೋಣ ಅಂತ ಇಸ್ಕೊಂಡೆ. ಅವ್ರಿಗೂ ಕೈ ನೋವು ಬರುತ್ತಲ್ಲ, ರೋಡ್ ಸರಿ ಇಲ್ಲ ಒಂದೇ ಸಮ ಓಡ್ಸೋಕ್ಕೆ ಅಂತೇಳಿ. ಆದರೂ ಚೆನ್ನಾಗಿರೋ ರೋಡು ಸ್ವಲ್ಪ ಇರೋದು. ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ದಾರಲ್ಲ, ನೈಸ್ ರೋಡ್ ಥರ ಮಾಡ್ತಿದ್ದಾರೆ. ಅದು ಏನು ಮಾಡ್ತಾರೋ ಏನು ಕತೆನೋ. ಭಾಳ ದಿನ ಆಯಿತು, ಇನ್ನೂ ರೋಡ್ನು ಸರಿ ಮಾಡಿಲ್ಲ. ಸ್ವಲ್ಪ ಮಾಡಿದ್ದಾರೆ, ಸ್ವಲ್ಪ ಮಾಡಿಲ್ಲ. ಆದರೂ ಮಾಗಡಿಲಿ ಭಾಳ ಬೀಗ ಹಾಕ್ಕೊಂಡು ಹೊರಟ್ವಿ ಎಲ್ಲರೂ. ನನ್ನ ಮಗಳು ಅಪ್ಪ ಇಬ್ಬರು ಜೊತೆಲಿ ನೆಡ್ಕೊಬತ್ತಿದ್ದಾರೆ. ನನ್ನ ಮಗಳು ಕಣ್ಣು ಕಾಣ್ತಾ ಇದೆ ಇಲ್ವೋ ಗೊತ್ತಿಲ್ಲ. ಅವ್ರ ಅಪ್ಪನ ಮುಂದೆ ಹತ್ರ ಹೆಗ್ಲ ಮೇಲೆ ಕೈ ಹಾಕೊಂಡು ನಿಂತ್ಕೊಂಡು ನನ್ನ ಮಗಳಿಗೆ ಭಾಳ ಖುಷಿ. ನೀಟಾಗಿ ಹಾಕ್ತೀನಿ ಅಂದರೂ ಕೇಳಲಿಲ್ಲ. ಅವಳಿಗೆ ಇಷ್ಟ ಬಂದಂಗೆ ಹಾಕೊಂಡು ಫೆಕ್ಸು. ಅವತ್ತಿಂದ ನೆಡ್ಸ್ಕೊಂಬಂದಿದ್ದೆ ಒಂದು ಮನೆ, ಗಂಧ ಹಚ್ಚೋದೆ ಮತ್ತು ನಾಮ ಇಡೋದು, ಅದೊಂದು ಮನೇಲಿ. ಈ ಊರಲ್ಲಿ ತೇರನ್ನು ಎಳಿತಾರೆ. 3 ದೇವರಿಗೆ ತೇರು ಮಾಡಿದ್ದಾರೆ. ಮತ್ತು ವಾರೆ ವಾದ್ಯದ ಜೊತೆ ದೇವ್ರನ್ನ ಬೇರೆ ಊರಿಂದ ಆರತಿಯಿಂದ ಇಲ್ಲಿಗೆ ತರ್ತಿದ್ದಾರೆ. ಆರತಿ ಮತ್ತು ಚಲಬೈನ ಪಾಳ್ಯ ಒಂದು 3-4 ಊರಲ್ಲಿ ಒಂದೇ ಸಲ ಹಬ್ಬ ಮಾಡ್ತಾರೆ. ಒಂದೇ ದೇವರು ಎಲ್ಲ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಇವೆಲ್ಲ ತೇರು, ಇವನು ಸಮೇತ ಟ್ಯಾಕ್ಟ್ರಲ್ಲಿ ತೊಗೊಂಬಂದಿದ್ದಾರೆ. ಮತ್ತು ಕೆಂಡ ಮಾಡೋದಕ್ಕೆ, ಅಂದರೆ ಕೆಂಡ ಮಾಡೋದಕ್ಕೂ ಮತ್ತು ಟ್ಯಾಕ್ಟ್ರಲ್ಲಿ ಇದನ್ನು ಸೌದೆ ತರ್ತಾಯಿದ್ದಾರೆ. ಹಸಿ ಸೌದೆ ಕಟ್ಕೊಂಡು ತಂದಿರೋದು. ಹಸಿ ಸೌದೆಲ್ಲೇ ಕೊಂಡ ಹಾಕೋದು. ಟ್ಯಾಕ್ಟ್ರು ಮತ್ತು ಆವಾಗಿನ ಕಾಲದಲ್ಲಿ ತರ್ತಿದ್ರಲ್ಲ ಎತ್ತಿನ ಗಾಡಿ, ಅದನ್ನು ಒಂದು ಪದ್ಧತಿ ರೂಢಿಯಲ್ಲಿದೆಯಂತೆ. ಅದಕ್ಕೋಸ್ಕರ ಈ ಒಂದು ಎತ್ತಿನ ಗಾಡೀಲಿ ಕಂಪಲ್ಸರಿ ನೋಡಿ ಫ್ರೆಂಡ್ಸ್ ಕೊಂಡ. ಈ ಕೊಂಡಕ್ಕೆ ಬರೀ ಹುಲ್ಲು ಮತ್ತು ಕರ್ಪೂರದಿಂದ ಹಚ್ಚುತ್ತಾರೆ. ಇಲ್ಲಿರೋದು ಫುಲ್ಲು ಸೌದೆನೇ. ಅದು ಹಸಿ ಸೌದೆಯನ್ನು ಇಟ್ಟು ಕೊಂಡ ಹಾಕ್ತಿದ್ದಾರೆ. ನಾನು ಬರಲಿಲ್ಲ. ಟೈಮು 1:30-2 ಗಂಟೆ ಆಗಿದೆ. ರಾತ್ರಿಯೆಲ್ಲ ತುಂಬ ಮಳೆ ಹೋಯ್ದ ಕಾರಣ 1:30ಗೆ ಕೊಂಡ ಹಾಕ್ತಿದ್ದಾರೆ. 10:30-11 ಗಂಟೆಗೆ ಹಾಕಬೇಕಾಗಿತ್ತು. ಅವಾಗ ಹಾಕೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಮಳೆ ಬಂದುಬಿಡ್ತು, ಯಾರೂ ಹಾಕಲಿಲ್ಲ. ಬೆಳಿಗ್ಗೆ ಕರ್ಗ ಬರೋ ಅಷ್ಟರಲ್ಲಿ ಈ ದೇವರುಗಳೆಲ್ಲ ಅವ್ರವ್ರ ಊರಿಗೆ ಕರ್ಕೊಂಡೋಗ್ಬಿಡ್ಬೇಕಾಗುತ್ತೆ. ಅದಕ್ಕೋಸ್ಕರ ದೇವಸ್ಥಾನ ಎಲ್ಲ ರೌಂಡ್ ಹೊಡಿತಾ ಇದ್ದಾರೆ. ಈಗ ಕರ್ಗ ಬರುತ್ತೆ. ಕರ್ಗ ಬರೋದಕ್ಕಿಂತ ಮುಂಚೆ ಕೊಂಡಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು ಅದನ್ನೆಲ್ಲ ಪೂಜೆ ಮಾಡಿ, ಮತ್ತು ಅದಕ್ಕೆ ಆಹಾರ ಇಡಬೇಕಂತೆ, ಅದನ್ನೆಲ್ಲ ಇಟ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಈಗ ಕರ್ಗನ ಇದೇ ಕರ್ಗ ನೋಡಿ ಫ್ರೆಂಡ್ಸ್, ಬೆಳಗಿನ ಜಾವದಲ್ಲಿ ಬಂದಿದೆ ಕರ್ಗ. ಹಾಗೆ 5:30-6 ಗಂಟೆ ಆಯಿತು. ಈ ಕರ್ಗನ ಕರ್ಕೊಬಂದರು. ಈಗ ಅಲ್ಲಿದ್ದು ದೇವ್ರುಗಳೆಲ್ಲ ಹೋದೋ. ಇದು ಲಾಸ್ಟು. ಅದಾದಮೇಲೆ ಮರಿ ಕಟ್ಕೋಬೋದು. ಅಂಥವ್ರಿಗೂ ಮರಿ ಕಡಿಯೋಂಗಿಲ್ಲ. ಹಂಗಾಗಿ ಕರ್ಗನ ಕರ್ಕೊಬಂದಿದ್ದಾರೆ. ಈ ಕರ್ಗ ಏನು ಮಾಡುತ್ತೆ ಅಂದರೆ, ರಾತ್ರಿ ಎಲ್ಲ ಉರ್ಸಿದ್ರಲ್ಲ, ಆ ಕೊಂಡದ ಮೇಲೆ ನೆಟ್ಕೊಂಡು ಹೋಗುತ್ತೆ. ಹೋಗಿ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕಿ ಅದು ಬೇರೆ ಊರಿಗೆ ಹೋಗುತ್ತೆ ಕರ್ಗ. ನಾವು ನಮ್ಮ ಫ್ಯಾಮಿಲಿಯವರು ಎಲ್ಲ ಬಂದಿದ್ವಿ. ಬೆಳಗ್ಗೆ ಆಗಿದ್ದರಿಂದ ಎಲ್ಲ ತುಂಬ ಜನ ಸೇರ್ಕೊಂಡಿದ್ದಾರೆ. ಕರ್ಗ ಇದೆ ನೋಡಿ. ಮತ್ತು ಈ ಊರಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನನ ಕಟ್ಟಿಸಿದ್ದಾರೆ. ಮತ್ತು ತುಂಬ ಚೆನ್ನಾಗಿದೆ. ಮತ್ತೊಂದು ವ್ಲಾಗ್ದಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.